ಹಾಯ್ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ರೀಸೆಂಟ್ ಆಗಿ ಒಂದು US ಬ್ರ್ಯಾಂಡ್ ಸ್ಟೋರ್ಗೆ ಶಾಪಿಂಗ್ಗೆ ಅಂತ ಹೋಗಿದೆ ಆ್ಯಂಡ್ ಕೆಲವೊಂದು ಟಿ ಶರ್ಟ್ಸ್ ಮತ್ತು ಟ್ರೌಸರ್ಸ್ನು ಸಹ ನಾನು ತೊಗೊಂಬಂದೆ. ಬಟ್ ಅದೆಲ್ಲ ಬಟ್ಟೆಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಅಂತ ನಿಮಗೆ ಗೊತ್ತಾ? US ಅಲ್ಲ, ಚೈನಾನ ಅಲ್ಲ, ವಿಯತ್ನಾಮ ಅಲ್ಲ, ಅದೆಲ್ಲ ಬಾಂಗ್ಲಾದೇಶಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಸರ್ಪ್ರೈಸ್ ಆದ್ರ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳ್ತೀನಿ ಕೇಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಂದು ಬಾಂಗ್ಲಾದೇಶಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೆಕ್ಟರ್ ಆ್ಯಂಡ್ ಅದ್ರ ಜೊತೆ ಬಾಂಗ್ಲಾದೇಶಿನ GDPಯಲ್ಲಿ ಒಟ್ಟು 13% ಆಫ್ ದ GDP ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದನೇ ಬರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಅರ್ನಿಂಗ್ ಅಂದರೆ ಎಕ್ಸ್ಪೋರ್ಟಿಂದ ಮಾಡುವಂತಹ ಒಂದು ಅರ್ನಿಂಗ್ಸ್ ಇರುತ್ತೆ ಆ ಒಂದು ಕಂಟ್ರಿಲಿ, ಅದರಲ್ಲಿ 86% ಆಫ್ ದ ಅರ್ನಿಂಗ್ಸು ಈ ಒಂದು ಟೆಕ್ಸ್ಟೈಲ್ ಮತ್ತು ಈ ಒಂದು ಟೆಕ್ಸ್ಟೈಲ್ ರಿಲೇಟೆಡ್ ಪ್ರಾಡಕ್ಟ್ಸ್ದೇ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ಬಾಂಗ್ಲಾದೇಶಲ್ಲಿ ಸುಮಾರು 4 ಕೋಟಿ ಜನಕ್ಕೆ ಕೆಲಸನ ಕೊಟ್ಟಿದೆ. ಆ್ಯಂಡ್ ಅದ್ರ ಜೊತೆ ಬರೀ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಅಗ್ರಿಕಲ್ಚರ್, ಲೆದರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಸಹ ಬಾಂಗ್ಲಾದೇಶಿನ ಒಂದು ಡೆವಲಪ್ಮೆಂಟ್ಗೆ ಕಾರಣ ಆಗಿದೆ. ಆ್ಯಂಡ್ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರೋ ಬಾಂಗ್ಲಾದೇಶಿಸು ಸಹ ಬಾಂಗ್ಲಾದೇಶಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಚೆನ್ನಾಗಾಗೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಅವರು ದುಡ್ದಿರೋ ಒಂದು ದುಡ್ಡನ್ನ ಬಾಂಗ್ಲಾದೇಶಕ್ಕೆ ರೆಮಿಟ್ ಮಾಡೋದ್ರಿಂದ ಇದು ಜಾಸ್ತಿ ಆಗ್ತಿದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಬಾಂಗ್ಲಾದೇಶನ GDPಗೆ ಒಂದು ಬೂಸ್ಟ್ ಕೊಟ್ಟ ಹಾಗೆ ಆಗಿ 2021ರಲ್ಲಿ 6.9 ಇದ್ದಂತಹ ಬಾಂಗ್ಲಾದೇಶ್ GDP ಇವತ್ತಿಗೆ 7.24% ಅಷ್ಟು ಬೆಳೆದಿದೆ. ಆ್ಯಂಡ್ ಬರೀ GDP ಅಷ್ಟೇ ಅಲ್ಲದೆ ಬಾಂಗ್ಲಾದೇಶಿನ ಪರ್ ಕ್ಯಾಪಿಟಲ್ ಇನ್ಕಮು ಸಹ ಚೆನ್ನಾಗಾಗಿದೆ. 2021ರಲ್ಲಿ ಬಾಂಗ್ಲಾದೇಶಿನ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದು $2,064 ಆಗಿದ್ದು, ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಏನು ಅಂದರೆ ಇಂಡಿಯಾಯಿನ ಪರ್ ಕ್ಯಾಪಿಟಲ್ ಇನ್ಕಮ್ಗಿಂತ ಅದು ಜಾಸ್ತಿ. ಬಿಕಾಸ್ ಇಂಡಿಯಾಯಿನ ಪರ್ ಕ್ಯಾಪಿಟಲ್ ಇನ್ಕಮ್ 2021 ಪ್ರಕಾರ $1,947. ಸೊ ಒಂದು ಕಾಲದಲ್ಲಿ ಒನ್ ಆಫ್ ದ ಪೂರೆಸ್ಟ್ ಕಂಟ್ರೀಸ್, ತುಂಬ ಬಡತನ ಇದ್ದಂತಹ ಈ ಒಂದು ಕಂಟ್ರಿ ಗ್ರೋತ್ ವೈಸ್ ಇವಾಗ ಸುಮಾರು ಕಂಟ್ರೀಸ್ನ ಬೀಟ್ ಕೂಡ ಮಾಡ್ತಿದೆ. ಕಪ್ಪು ಮಣ್ಣಲ್ಲಿ ಬೆಳೆದಿರೋ ಒಂದು ಕಾಟನ್ ಬಾಲಿಂದ ಒಂದು ಬಟ್ಟೆನ ತಯಾರಿಸೋದು ಒಂದು ಲಾಂಗ್ ಪ್ರೋಸೆಸ್ ಮತ್ತು ಅದೊಂದು ಲಾಂಗ್ ಜರ್ನಿ ಕೂಡ ಹೌದು. ಮೊದಲನೇದಾಗಿ ಕಾಟನ್ ಬಾಲಿಂದ ಕಾಟನ್ ಥ್ರೆಡ್ಸ್ನ ಅಂದರೆ ದಾರಗಳನ್ನ ಮಾಡ್ತಾರೆ. ಆ ಒಂದು ದಾರನ ಒಂದ್ರ ಜೊತೆ ಹೊಲ್ದು ಒಂದು ಬಟ್ಟೆ ಪೀಸ್ನ ಅಂದರೆ ಒಂದು ಬಟ್ಟೆ ಮೆಟೀರಿಯಲ್ನ ರೆಡಿ ಮಾಡ್ತಾರೆ. ಆ್ಯಂಡ್ ಆ ಒಂದು ಬಟ್ಟೆ ಮೆಟೀರಿಯಲಿಂದ ಬೇರೆ ಬೇರೆ ಟಿ ಶರ್ಟ್ಸು, ಟ್ರೌಸರ್ಸು ಇದನ್ನೆಲ್ಲ ಮಾಡ್ತಾರೆ. ಈ ಒಂದು ಲಾಸ್ಟ್ ಸ್ಟೆಪ್ ಇದೆಯಲ್ಲ, ಅಂದರೆ ಈ ಒಂದು ಬಟ್ಟೆ ಪೀಸಿಂದ ಒಂದು ಬಟ್ಟೆ ಮಾಡೋ ಒಂದು ಲಾಸ್ಟ್ ಸ್ಟೆಪ್ ಇದೆಯಲ್ಲ, ಈ ಒಂದು ಸ್ಟೆಪ್ಪಲ್ಲೇ ಬಾಂಗ್ಲಾದೇಶು ಎಕ್ಸ್ಪರ್ಟ್ ಆಗ್ತಾ ಇದೆ. ಅಂದರೆ ರೆಡಿಮೇಡ್ ಗಾರ್ಮೆಂಟ್ ಅಂತ ಅಂದರೆ RMG ಸೆಕ್ಟರಲ್ಲಿ ಬಾಂಗ್ಲಾದೇಶು ಎಕ್ಸ್ಪರ್ಟ್ ಸ್ಥಾನನ ಪಡ್ಕೊತಾ ಇದೆ. ಬಾಂಗ್ಲಾದೇಶಲ್ಲಿ RMG ಜರ್ನಿ ಬಂದು 1980ರಲ್ಲೇ ಸ್ಟಾರ್ಟ್ ಆಗುತ್ತೆ. ನೂರುಲ್ ಖಾದರ್ ಖಾನ್ ಅನ್ನೋರು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು ಇವರು ಅಂತಂದರೆ, ಇವರು ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಮತ್ತು ಆಂಟ್ರಪ್ರನರ್ ಕೂಡ ಆಗಿದ್ರು. ಆ್ಯಂಡ್ ಇವರು ಆಗಿನ ಕಾಲದಲ್ಲೇ 1980ರಲ್ಲೇ 130 ಬಾಂಗ್ಲಾದೇಶಿ ಮೆನ್ಗಳನ್ನ ಸೌತ್ ಕೊರಿಯಾಗೆ ಕಳಿಸ್ತಾರೆ. ಯಾಕೆ ಅಂದರೆ ಅಲ್ಲಿ ಹೇಗೆ ಈ ಒಂದು ರೆಡಿಮೇಡ್ ಗಾರ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ತಿಳ್ಕೊಂಬನ್ನಿ ಅಂತ ಇವರು ಕಳಿಸ್ತಾರೆ. ಆ್ಯಂಡ್ ಅವ್ರು ವಾಪಸ್ ಬಂದಾದ್ಮೇಲೆ ಇವರೆಲ್ಲ ಸೇರಿ ಬಾಂಗ್ಲಾದೇಶಿನ ಪ್ರಪ್ರಥಮ ರೆಡಿಮೇಡ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಸ್ಥಾಪನೆ ಮಾಡ್ತಾರೆ, ದೇಶ್ ಗಾರ್ಮೆಂಟ್ಸ್ ಅಂತ. ಆ್ಯಂಡ್ ಇದರ ಮೇನ್ ಮೋಟೋ ಬಂದು ಈ ಒಂದು ಎಕ್ಸ್ಪೋರ್ಟ್ಗೋಸ್ಕರನೇ ಈ ಒಂದು ಗಾರ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತು ಈ ಒಂದು ಎಕ್ಸ್ಪೋರ್ಟ್ಸ್ನೇ ಮೇನ್ ಮೋಟೋ ಆಗಿ ಇಟ್ಕೊಂಡು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಇವರು ಸ್ಥಾಪನೆ ಕೂಡ ಮಾಡ್ತಾರೆ. ಈ ಒಂದು ದೇಶ್ ಗಾರ್ಮೆಂಟ್ಸಿನ ಒಂದು ಮಿಷನ್ನ ಸಪೋರ್ಟ್ ಮಾಡೋದಕ್ಕೆ ಬಾಂಗ್ಲಾದೇಶಿ ಸರ್ಕಾರ ಅಲ್ಲಲ್ಲಿ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್ ಅಂದರೆ EPZsನ ಸ್ಥಾಪನೆ ಮಾಡುತ್ತೆ. EPZs ಬಂದು ಒಂದು ಏರಿಯಾ. ಆ್ಯಂಡ್ ಈ ಒಂದು ಏರಿಯಾಲಿ ಈ ಒಂದು ಗಾರ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೋ ಅವರು ಪ್ಲಾಂಟ್ಸ್ನ ಆ್ಯಂಡ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಮಿಷನರೀಸ್ ಇದನ್ನೆಲ್ಲ ಯಾವುದೇ ರೀತಿಯಾದಂತಹ ಡ್ಯೂಟಿ ಫೀ ಇಲ್ಲದೇ ಇಂಪೋರ್ಟ್ನ ಮಾಡ್ಕೊಬೋದು. ಆ್ಯಂಡ್ ಈ ಒಂದು EPZs ಬಂದು 2021-22ರಲ್ಲಿ ಅಲೋನು ಸುಮಾರು $35,000 ಅಷ್ಟು ವರ್ತಾದಂತಹ ಒಂದು ಎಕ್ಸ್ಪೋರ್ಟ್ಸ್ನ ಮಾಡಿದೆ. ಆ್ಯಂಡ್ ಅದರಲ್ಲಿ ಟಿ ಶರ್ಟ್ಸ್ ಮತ್ತು ಟ್ರೌಸರ್ಸು ಜಾಸ್ತಿ ಎಕ್ಸ್ಪೋರ್ಟ್ ಆಗಿದೆ. ಟಿ ಶರ್ಟ್ಸೇ ಆಗಲಿ, ಟ್ರೌಸರ್ಸೇ ಆಗಲಿ, ಅಥವಾ ಯಾವುದೇ ಗಾರ್ಮೆಂಟು ಬಾಂಗ್ಲಾದೇಶಲ್ಲಿ ಮ್ಯಾನುಫ್ಯಾಕ್ಚರ್ ಆದರೆ ಅದರಲ್ಲಿ ಬೇಸಿಕ್ಲಿ 2 ಥರದ ಮೆಟೀರಿಯಲ್ ಇರುತ್ತೆ. ಒಂದು ವೋವನ್ ಫ್ಯಾಬ್ರಿಕ್, ಎರಡನೇದು ನಿಟ್ಟೆಡ್ ಫ್ಯಾಬ್ರಿಕ್. ಈ ಒಂದು ಓವನ್ ಫ್ಯಾಬ್ರಿಕ್ ಅಂತ ಅಂದರೆ 2 ಯಾನ್ನ ಒಂದರಿಂದ ಒಂದು ವೀವ್ ಮಾಡಿ ಅಂದರೆ ವೀವಿಂಗ್ ಮಾಡಿ
ತಯಾರಿಸ್ತಾರೆ. ಆ್ಯಂಡ್ ಈ ಒಂದು ನಿಟ್ಟೆಡ್ ಫ್ಯಾಬ್ರಿಕ್ ಅಂತಂದರೆ ಒಂದೇ ಯಾನ್ನ ಇಂಟರ್ಲೂಪ್ ಮಾಡಿ ಅದನ್ನು ತಯಾರಿಸ್ತಾರೆ. ಬೇಸಿಕ್ಲಿ ಈ ಒಂದು ಓನ್ ಫ್ಯಾಬ್ರಿಕ್ನ ಬಟನ್ ಅಪ್ ಶರ್ಟ್ಸು ಮತ್ತು ಜೀನ್ಸು ಮತ್ತು ಈ ಒಂದು ಡೆನಿಮ್ ಜಾಕೆಟ್ಸು ಇದನ್ನೆಲ್ಲ ತಯಾರು ಮಾಡೋದ್ರಲ್ಲಿ ಉಪಯೋಗಿಸ್ತಾರೆ. ಆ್ಯಂಡ್ ಈ ಒಂದು ನಿಟೆಡ್ ಫ್ಯಾಬ್ರಿಕ್ನ ಲೆಗ್ಗಿಂಗ್ಸು, ಟಿ ಶರ್ಟ್ಸು, ಸ್ವೆಟರ್ಸು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಉಪಯೋಗಿಸ್ತಾರೆ. ಆ್ಯಂಡ್ ಎಲ್ಲ ಥರದ ಗಾರ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಬಾಂಗ್ಲಾದೇಶಗೆ ಜಾಸ್ತಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ತಂದ್ಕೊಡೋದೇನೆ ಈ ಒಂದು ಟ್ರೌಸರ್ಸ್ ಮತ್ತು ಟಿ ಶರ್ಟ್ಸು. 2021-22ರಲ್ಲಿ ಈ ಒಂದು ಟ್ರೌಸರ್ಸ್ನ ಎಕ್ಸ್ಪೋರ್ಟ್ ವ್ಯಾಲ್ಯೂ ಬಂದು $14 ಬಿಲಿಯನ್ ಆಗಿತ್ತು. ಆ್ಯಂಡ್ ಈ ನಮ್ಮ ಟಿ ಶರ್ಟ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ 2021-22ರಲ್ಲಿ ಅದು $9.86 ಬಿಲಿಯನ್ ಅಷ್ಟು ಒಂದು ಹೊರತಾದಂತಹ ಎಕ್ಸ್ಪೋರ್ಟ್ಸ್ನ ಇವರು ಮಾಡಿರ್ತಾರೆ. ಸರ್, ಈಗ ಬಾಂಗ್ಲಾದೇಶ ಏನೋ RMGsನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಬಟ್ ಯಾವ ಕಂಟ್ರೀಸ್ಗೆ ಅದನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಎಸ್, ಇಂಡಿಯಾಗೂ ಸಹ ಬಾಂಗ್ಲಾದೇಶ RMGsನ ಎಕ್ಸ್ಪೋರ್ಟ್ ಮಾಡುತ್ತೆ. 2022ರಲ್ಲಿ ಕಳೆದ 5 ತಿಂಗಳಲ್ಲೇನೆ 2,800 ಕೋಟಿ ರೂಪಾಯಿ ಹೊರತಾದಂತಹ ಒಂದು RMGsನ ಬಾಂಗ್ಲಾದೇಶ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿದೆ. ಆ್ಯಂಡ್ 2021ರಲ್ಲಿ $0.71 ಬಿಲಿಯನ್ ಅಷ್ಟು ಹೊರತಾದಂತಹ ಒಂದು RMGsನ ಬಾಂಗ್ಲಾದೇಶ ಎಕ್ಸ್ಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಬಾಂಗ್ಲಾದೇಶ ಅವರು ಕೆನಡಾ, US, ಬೆಲ್ಜಿಯಂ, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಸ್ಪೇನ್ ಮತ್ತು UKಗೂ ಸಹ ಎಕ್ಸ್ಪೋರ್ಟ್ನ ಮಾಡ್ತಾರೆ. ಆ್ಯಂಡ್ ಈ ಒಂದು ಯುರೋಪಿಯನ್ ನೇಷನ್ಸ್ ಆ್ಯಂಡ್ ಎಸ್ಪೆಷಲಿ ಈ ಒಂದು USA ಮತ್ತು ಕೆನಡಾ ಈ ಎಲ್ಲ ಯುರೋಪಿಯನ್ ಕಂಟ್ರೀಸು ಸೇರಿದ್ರೆ ಬಾಂಗ್ಲಾದೇಶಿನ ಎಕ್ಸ್ಪೋರ್ಟಲ್ಲಿ 70% ಆಫ್ ದ ಒಂದು ಎಕ್ಸ್ಪೋರ್ಟು ಈ ಕಂಟ್ರೀಸನ್ನೇ ಅಕೌಂಟ್ ಮಾಡುತ್ತೆ. ಆ್ಯಂಡ್ 2021ನಲ್ಲಿ ಬಾಂಗ್ಲಾದೇಶ ಯುರೋಪಿಯನ್ ಯೂನಿಯನ್ಗೆ $21 ಬಿಲಿಯನ್ ಹೊರತಾದಂತಹ RMGsನ ಎಕ್ಸ್ಪೋರ್ಟ್ ಮಾಡಿತ್ತು. ಅದಾದಮೇಲೆ USAಗೆ $9 ಬಿಲಿಯನ್ ಆ್ಯಂಡ್ ಕೆನಡಾಗೆ $1.3 ಬಿಲಿಯನ್ ಹೊರತಾದಂತಹ RMGsನ ಎಕ್ಸ್ಪೋರ್ಟ್ ಮಾಡಿತ್ತು. ಆ್ಯಂಡ್ ಅದ್ರ ಜೊತೆ ದೊಡ್ಡ ಫ್ಯಾಷನ್ ಬ್ರ್ಯಾಂಡ್ ಆದಂತಹ H&M, ಪ್ರೈಮಾರ್ಕ್ ಆ್ಯಂಡ್ ಗ್ಯಾಪ್ ಈ ಥರ ಎಲ್ಲ ದೊಡ್ಡ ಬ್ರ್ಯಾಂಡ್ಗಳಿರ್ತಾವಲ್ಲ, ಇವರು ಸಹ ಈಗ ಬಾಂಗ್ಲಾದೇಶಲ್ಲಿ ತಮ್ಮ ಒಂದು ಫ್ಯಾಕ್ಟ್ರೀಸ್ನ ಸೆಟಪ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ದೊಡ್ಡ ಬ್ರ್ಯಾಂಡ್ಗಳು ಬಾಂಗ್ಲಾದೇಶನ ಪ್ರಿಫರ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರೀಸ್ನ ಓಪನ್ ಮಾಡೋಕ್ಕೆ ಅಂತ ಅಂದರೆ, ಮೊದಲನೇ ರೀಸನ್ ಬಂದು ಚೀಪ್ ಲೇಬರ್ ಕಾಸ್ಟ್. ಎಸ್, ಒಂದೇ ಒಂದು ಟಿ ಶರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ USAಲಿ ಒಬ್ಬರು ಲೇಬರ್ ಕಾಸ್ಟ್ ಬಂದು $580 ಆಗುತ್ತೆ. ಅದೇ ಇಂಡಿಯಾಲಿ ಕೇವಲ $2 ಆ್ಯಂಡ್ ಬಾಂಗ್ಲಾದೇಶಲ್ಲಿ ಅದು ಕೇವಲ $1 ಆಗುತ್ತೆ. ಆ್ಯಂಡ್ ಎರಡನೇ ರೀಸನ್ ಬಂದು ಬಾಂಗ್ಲಾದೇಶ ಬಂದು ಎಕನಾಮಿಕ್ಸ್ಗೆ ಒಂದು ಸ್ಕೇಲ್ ಆಗೋಕ್ಕೆ ಒಂದು ಚಾನ್ಸ್ನ ಕೊಡುತ್ತೆ. ಆ್ಯಂಡ್ ಈ ಒಂದು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸಿನ ಮೋರ್ ದೆನ್ 80% ಆಫ್ ದ ಮಾರ್ಕೆಟ್ ವ್ಯಾಲ್ಯೂನ ಲಾರ್ಜ್ ಅಂತ ಅಂದರೆ ದೊಡ್ಡ ಎಂಟರ್ಪ್ರೈಸಸ್ ಹ್ಯಾಂಡಲ್ ಮಾಡ್ತವೆ. ಇನ್ನು ಮಿಕ್ಕಿರೋ ಕೇವಲ 20%ನ ಸ್ಮಾಲ್ ಎಂಟರ್ಪ್ರೈಸಸ್ ಹ್ಯಾಂಡಲ್ ಮಾಡುತ್ತೆ. ಈ ದೊಡ್ಡ ಎಂಟರ್ಪ್ರೈಸಸ್ ಅಂದರೆ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ಮಿಷಿನ್ಸ್ ಇರುತ್ತೆ ಆ್ಯಂಡ್ ಹೊಸ ಟೆಕ್ನಾಲಜೀಸ್ ಇರುತ್ತೆ. ಸೊ ಇದರಿಂದಾಗಿ ಟರ್ನ್ ಅರೌಂಡ್ ಟೈಮು ಕಮ್ಮಿ ಆಗುತ್ತೆ ಆ್ಯಂಡ್ ಸಪ್ಲೈ ಚೈನ್ ಕೂಡ ಚೆನ್ನಾಗಿರುತ್ತೆ. ರೀಸನ್ ಬಂದು ಯುರೋಪಿಯನ್ ಯೂನಿಯನ್ ಮತ್ತೆ ಕೆನಡಾಗೆ ಡ್ಯೂಟಿ ಫ್ರೀ ಎಕ್ಸ್ಪೋರ್ಟ್ನ ಮಾಡ್ಬೋದು. ಸಿಂಪ್ಲಿಫೈ ಆಗಿ ಹೇಳೋ ಹಾಗಿದ್ರೆ ಬಾಂಗ್ಲಾದೇಶ್ ಬಂದು ಒನ್ ಆಫ್ ದ ಲೀಸ್ಟ್ ಡೆವಲಪ್ ಕಂಟ್ರೀಸ್. ಸೊ ಇದರಿಂದಾಗಿ ಡೆವಲಪ್ಡ್ ಕಂಟ್ರೀಸು ಬಾಂಗ್ಲಾದೇಶಿಗೆ ಸ್ವಲ್ಪ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ನ ಕೊಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಬಾಂಗ್ಲಾದೇಶಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಯಾವುದೇ ಪ್ರಾಡಕ್ಟ್ನ ಯುರೋಪಿಯನ್ ಯೂನಿಯನ್ ಮತ್ತು ಕೆನಡಾದಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಯಾವುದೇ ತರಹದ ಡ್ಯೂಟಿ ಟ್ಯಾಕ್ಸ್ ಬೀಳಲ್ಲ. ಸೊ ಇದರಿಂದಾಗಿ ದೊಡ್ಡ ಬ್ರ್ಯಾಂಡ್ಗಳು ತುಂಬಾನೇ ದುಡ್ಡನ್ನ ಉಳಿಸ್ತವೆ. ನಾಲ್ಕನೇ ರೀಸನ್ ಏನು ಅಂತ ಅಂದರೆ, ಈ ಚೈನಾ ಮತ್ತು USA ಮಧ್ಯೆ ಅವಾಗವಾಗ ಸಂಘರ್ಷ ಆಗ್ತಿರೋದು ನಮ್ಮೆಲ್ಲರಿಗೂ ಗೊತ್ತು. ಬಟ್ ಇದರಿಂದ ಬಾಂಗ್ಲಾದೇಶಕ್ಕೆ ಒಂದು ಅಡ್ವಾಂಟೇಜು ಸಹ ಇದೆ. ಏನಕ್ಕೆ ಅಂತಂದರೆ, ಬಾಂಗ್ಲಾದೇಶ್ ಬಂದು ಚೈನಾಗೆ ಆಗಲಿ ಅಥವಾ USಗೆ ಆಗಲಿ ಸ್ಟೇಬಲ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಸೊ ಚೈನಾ ಮೇಲೆ ಏನಾದರೂ USA ಮುನಿಸ್ಕೊಂಡ್ರೆ ಅದಕ್ಕೆ ಅಡ್ವಾಂಟೇಜ್ ಯಾರ್ದಾಗುತ್ತೆ ಅಂತ ಅಂದರೆ ಬಾಂಗ್ಲಾದೇಶ್ಗೆ ಒನ್ ಆಫ್ ದ ಹ್ಯೂಜ್ ಇಂಪ್ಯಾಕ್ಟ್ ಮತ್ತೆ ಒಂದು ಅಡ್ವಾಂಟೇಜ್ ಕೂಡ ಆಗುತ್ತೆ. ಇನ್ನ ಸಿಂಪ್ಲಿಫೈ ಮ್ಯಾನರ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ, ಚೈನಾ ಬಂದು ಬಾಂಗ್ಲಾದೇಶನ ಒನ್ ಆಫ್ ದ ಮೇನ್ ಇಂಪೋರ್ಟ್ ಪಾರ್ಟ್ನರ್ ಅಂಡ್ ಅಟ್ ದ ಸೇಮ್ ಟೈಮ್ USA ಬಂದು ಒನ್ ಆಫ್ ದ ಮೇನ್ ಎಕ್ಸ್ಪೋರ್ಟ್ ಪಾರ್ಟ್ನರ್. ಅಂದ್ರೆ ಈ ರಾ ಮೆಟೀರಿಯಲ್ಸ್ ಏನೇನ್ ಬೇಕಾಗುತ್ತೆ ಈ ಒಂದು ಕ್ಲಾತ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಅದನ್ನ ಬಾಂಗ್ಲಾದೇಶ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂಡ್ ರೆಡಿಮೇಡ್ ಗಾರ್ಮೆಂಟ್ಸ್ ನ USAಗೆ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ಈ ಚೈನಾ ಮತ್ತೆ USA ಮಧ್ಯೆ ಒಂದು ಟ್ರೇಡ್ ವಾರ್ ನಡಿಬೇಕಾದ್ರೆ USA ಏನ್ ಮಾಡ್ತು, ಚೈನಾ ಪ್ರಾಡಕ್ಟ್ಸ್ ಮೇಲೆ ಮತ್ತೆ ಅದರ ಸರ್ವಿಸಸ್ ಮೇಲೆ ಕೆಲವೊಂದು ಟ್ರೇಡ್ ಬ್ಯಾರಿಯರ್ಸ್ ಮತ್ತೆ ಟ್ರಾಫಿಕ್ಸ್ ನ ಹಾಕ್ತು. ಸೊ ಚೈನಾ ಏನಾದ್ರು ರಿಪ್ಲೈ ಕೊಡಬೇಕಲ್ಲ ಅದಕ್ಕೆ, ಸೊ ಅವರು ಸಹ ಅಮೆರಿಕನ್ ಪ್ರಾಡಕ್ಟ್ಸ್ ಮೇಲೆ ಕೆಲವೊಂದು ಟ್ರಾಫಿಕ್ಸ್ ನ ಹೇರಿದ್ರು. ಸೊ ಇದರಿಂದಾಗಿ ಏನಾಯ್ತು ಅಂತಂದ್ರೆ, ಚೈನಾ ಅಲ್ಲಿ ಇದ್ದಂತಹ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಬೇಸಸ್ ನಿಧಾನಕ್ಕೆ ಬಾಂಗ್ಲಾದೇಶ್ ಕಡೆ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಬಾಂಗ್ಲಾದೇಶ್ಗೆ ಎರಡೆರಡು ಸ್ವೀಟ್ ಕೊಟ್ಟಂಗಾಯ್ತು. ಏನಕ್ಕೆ ಎರಡೆರಡು ಅಡ್ವಾಂಟೇಜು. ಅಂದ್ರೆ ಚೈನಾಯಿಂದ ಒಂದು ಚೀಪ್ ರಾ ಮೆಟೀರಿಯಲ್ ಸಿಗೋದೊಂದು ಅಡ್ವಾಂಟೇಜ್ ಆದ್ರೆ, ಚೈನಾಯಿಂದ ಮುಂಚೆ ಯಾರ್ಯಾರು ಈ ಒಂದು RMGsನ ಇಂಪೋರ್ಟ್ ಮಾಡ್ಕೊಂತಿದ್ರು ಅವರೆಲ್ಲರೂ ಈಗ ಬಾಂಗ್ಲಾದೇಶಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂಡ್ ಬಿಸ್ನೆಸ್ ಬಾಂಗ್ಲಾದೇಶಕ್ಕೆ ಜಾಸ್ತಿ ಹೋಗ್ತಾ ಇದೆ. ಸೊ ಇದು ಎರಡೂ ರೀಸನ್ ಇಂದ ಬಾಂಗ್ಲಾದೇಶ್ಗೆ ಒಂದು ಟಾಪ್ ಮೋಸ್ಟ್ ಅಡ್ವಾಂಟೇಜ್ ಆಗಿದೆ.
ಅಂಡ್ ಬಾಂಗ್ಲಾದೇಶಲ್ಲಿ ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡರ್ನ್ ಟೆಕ್ನಾಲಜೀಸ್ನ ಉಪಯೋಗಿಸೋದ್ರ ಜೊತೆಗೇನೆ ಪ್ರಕೃತಿ ಮೇಲೆ ಮತ್ತೆ ಪರಿಸರದ ಮೇಲೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗದೇ ಇರುವಂತಹ ಮಿಷನ್ಸ್ನ ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇವಾಗ ಎಸ್ಪೆಷಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ಅನ್ನೋದೇನಿದೆ ಅದು ಇಡೀ ಪ್ರಪಂಚದಲ್ಲಿ ಈ ಒಂದು ಪರಿಸರದ ಮೇಲೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಬೀರುವ ಇಂಡಸ್ಟ್ರಿಗಳಲ್ಲಿ ಅದು ಒಂದಾಗಿದೆ. ಬಟ್ ಬಾಂಗ್ಲಾದೇಶಲ್ಲಿ ಇಂಟ್ರೆಸ್ಟಿಂಗ್ಲಿ ಅವರ ಫ್ಯಾಕ್ಟ್ರೀಸ್ ಇಂದ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಎಮಿಷನ್ನ ಕಮ್ಮಿ ಮಾಡಿದ್ದಾರೆ ಅಂಡ್ ಅದ್ರ ಜೊತೆ ಎನರ್ಜಿ ಕೂಡ ಸೇವ್ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಇಡೀ ಪ್ರಪಂಚದಲ್ಲೇನೆ ಈ ಪರಿಸರದ ಮೇಲೆ ಮತ್ತೆ ಪ್ರಕೃತಿ ಮೇಲೆ ಅತಿ ಹೆಚ್ಚು ಕಾಳಜಿ ಮತ್ತೆ ನಿಗಾ ವಹಿಸೋ ದೇಶಗಳಲ್ಲಿ ಬಾಂಗ್ಲಾದೇಶ ಸಹ ಒಂದಾಗಿದೆ. ಅಂಡ್ ಬಾಂಗ್ಲಾದೇಶಲ್ಲಿ ಅತಿ ಹೆಚ್ಚು ಗ್ರೀನ್ ಗಾರ್ಮೆಂಟ್ ಫ್ಯಾಕ್ಟರೀಸ್ ಹೊಂದಿದೆ ಅಂಡ್ ಎಲ್ಲ ಫ್ಯಾಕ್ಟರೀಸ್ ಸಹ LEED ಸರ್ಟಿಫಿಕೇಶನ್ಸ್ ನ ಹೊಂದಿದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಬಾಂಗ್ಲಾದೇಶ್ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಅವರು ಹೇಳೋ ಪ್ರಕಾರ ಇವರು ಈ ಒಂದು ಗ್ರೀನ್ ಗಾರ್ಮೆಂಟ್ ಫ್ಯಾಕ್ಟರೀಸ್ ಇಂದಾಗಿ ಅವರ ಎನರ್ಜಿ ಕನ್ಸಂಪ್ಷನ್ 25% ಅಷ್ಟು ಕಮ್ಮಿ ಆಗಿದೆ ಅಂಡ್ ಅದ್ರ ಜೊತೆಗೇನೆ ಈ ಒಂದು ವಾಟರ್ ಅಂದ್ರೆ ಈ ಒಂದು ನೀರಿನ ಬಳಕೆಯನ್ನು ಸಹ 11% ಅಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದರಿಂದಾಗಿ ಈ ಒಂದು ಪ್ರಕೃತಿ ಮತ್ತು ಪರಿಸರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗದಿರೋ ರೀತಿ ನಾವು ನೋಡ್ಕೊಂತಾ ಇದೀವಿ ಅಂತ ಅವರು ಹೇಳಿದ್ದಾರೆ. ಗ್ಲೋಬಲೈಸೇಷನ್ ಅನ್ನೋದು ಇಡೀ ಪ್ರಪಂಚನ ಒಂದು ಸಿಂಗಲ್ ಮಾರ್ಕೆಟ್ ಪ್ಲೇಸ್ ಮಾಡಿದೆ ಅಂಡ್ ಇದರಿಂದಾಗಿ ಸುಮಾರು ಕಂಟ್ರೀಸ್ಗೆ ಬಿಸ್ನೆಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಅಂದ್ರೆ ಒಂದು ಟಫ್ ಕಾಂಪಿಟೇಷನ್ ಆಗ್ತಿದೆ ಅಂಡ್ ಈ ಒಂದು ಸಿಚುಯೇಷನ್ ಬಾಂಗ್ಲಾದೇಶನು ಸಹ ಬಿಡ್ತಿಲ್ಲ. ಬಿಕಾಸ್ ಬಾಂಗ್ಲಾದೇಶ್ಗೆ ಒನ್ ಆಫ್ ದ ಟಫ್ ಕಾಂಪಿಟೇಟರ್ ಅಂತ ಅಂದ್ರೆ ವಿಯೆಟ್ನಾಂ. ಏನಕ್ಕೆ ಅಂತಂದ್ರೆ ವಿಯೆಟ್ನಾಮಿನ ಲೀಡ್ ಟೈಮ್ ಬಂದು ಬಾಂಗ್ಲಾದೇಶನ ಲೀಡ್ ಟೈಮ್ ಗಿಂತ ಕಮ್ಮಿ ಇದೆ. ಲೀಡ್ ಟೈಮ್ ಅಂತ ಅಂದ್ರೆ ನೀವು ಒಂದು ಆರ್ಡರ್ನ ಪ್ಲೇಸ್ ಮಾಡಿ ನಿಮಗೆ ಒಂದು ಪ್ರಾಡಕ್ಟ್ಸ್ ವಾಪಸ್ ಬರೋ ಒಂದು ಟೈಮ್ ಇರೋದು ಗೊತ್ತಾ, ಆ ಒಂದು ಟೈಮಿನ ಲೀಡ್ ಟೈಮ್. ಸೊ ವಿಯೆಟ್ನಾಮಿನ ಒಂದು ಲೀಡ್ ಟೈಮ್ ಬಂದು ಬಾಂಗ್ಲಾದೇಶನ ಲೀಡ್ ಟೈಮ್ ಗಿಂತ ಕಮ್ಮಿ ಇದೆ. ಅಂಡ್ ಬಾಂಗ್ಲಾದೇಶ್ಗೆ ಕಂಪೇರ್ ಮಾಡಿದ್ರೆ ಯುರೋಪಿಯನ್ ಯೂನಿಯನ್ ಮತ್ತೆ ವಿಯೆಟ್ನಾಂ ಮಧ್ಯ 2019ರಲ್ಲಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಆಯಿತು. ಸೊ ಇದರಿಂದಾಗಿ ವಿಯೆಟ್ನಾಂಗೆ ಒಂದು ಅಡ್ವಾಂಟೇಜ್ ಕೂಡ ಇದೆ. ಅಂಡ್ ಅದ್ರ ಜೊತೆಗೇನೆ ಚೈನಾ ಬಂದು ವಿಯೆಟ್ನಾಂ ಅಲ್ಲಿ ತುಂಬಾನೇ ಒಂದು ಮ್ಯಾಸಿವ್ ಆಗಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಸಹ ಮಾಡ್ತಿದೆ. ಸೊ ಎಸ್, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಒಂದು ಗ್ರಾಫ್ ಅಲ್ಲಿ ವಿಯೆಟ್ನಾಂ ಅಲ್ಲಿ ಚೈನಾಯಿನ ಇನ್ವೆಸ್ಟ್ಮೆಂಟ್ ವರ್ಷದಿಂದ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ನೋಡಬಹುದು. ಅಂಡ್ 2021 ನಲ್ಲಿ $2 ಮಿಲಿಯನ್ ಅಷ್ಟು ಒಂದು ಹೈಯೆಸ್ಟ್ ಇನ್ಫ್ಲೋನ ನಾವು ಕಾಣಬಹುದು. ಅಂಡ್ ಎರಡನೇ ರೀಸನ್ ಏನು ಅಂತಂದ್ರೆ ಈ ಒಂದು ಗ್ಲೋಬಲ್ ಎಕನಾಮಿಕ್ ಸಿಚುಯೇಷನ್ ಎಂದಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ದೇಶದಲ್ಲಿ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ರಿಲೇಟೆಡ್ ಯಾವ್ದಾದ್ರು ಒಂದು ಹೊಸ ಪಾಲಿಸಿ ಬಂತು ಅಂತ ಅಂದ್ರೆ ಅಗ್ರೆಸಿವ್ ಆಗಿ, ಆಗ ಅದು ಬಾಂಗ್ಲಾದೇಶಿನ ಬಿಸ್ನೆಸ್ ಮೇಲೆ ತುಂಬಾನೇ ಹೆವಿಯಾಗಿ ಇಂಪ್ಯಾಕ್ಟ್ ನ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ 2022 ಅಲ್ಲಿ ಈ ಒಂದು ಗ್ಲೋಬಲ್ ಎಕನಾಮಿಕ್ ರಿಸೆಷನ್ ಬಂದಾಗ ಸುಮಾರು ಜನ ರಿಟೈಲರ್ಸ್ ಯುರೋಪ್ ಮತ್ತೆ US ಇಂದ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗಿರೋ ತಮ್ಮ ಕ್ಲಾತ್ಸ್ ಮತ್ತೆ ಈ ಒಂದು ಪ್ರಾಡಕ್ಟ್ಸ್ ನ ಶಿಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂಡ್ ಹೊಸ ಆರ್ಡರ್ ಕೊಡೋದ್ರಲ್ಲಿ ಡಿಲೇ ಕೂಡ ಮಾಡಿದ್ರು. ಅಂಡ್ ಅದ್ರ ಜೊತೆಗೇನೆ ಕೋವಿಡ್ ಇಂದಾಗಿ ಸರಿಸುಮಾರು $3.5 ಬಿಲಿಯನ್ ವರ್ತಾದಂತಹ ಆರ್ಡರ್ಸ್ ಕ್ಯಾನ್ಸಲ್ ಆಯಿತು ಅಂಡ್ ಇದರಿಂದಾಗಿ 70,000 ಜನ ಕೆಲಸನ ಕಂಡುಕೊಂಡ್ರು ಅಂಡ್ ಈ ಒಂದು ಎಕ್ಸ್ಪೋರ್ಟ್ ಬಂದು 84% ಅಷ್ಟು ಇಳಿಕೆನು ಕಾಣ್ತು. ಬಟ್ ಗೌರ್ಮೆಂಟ್ ಇಂದಾಗಿ ಮತ್ತೆ ವರ್ಲ್ಡ್ ಬ್ಯಾಂಕ್ ಇಂದಾಗಿ ಬಿಲಿಯನ್ಸ್ ಆಫ್ ಡಾಲರ್ಸ್ ವರ್ತಾದಂತಹ ಒಂದು ಪರಿಹಾರನ ಘೋಷಣೆ ಮಾಡಿದ್ರು ಅಂಡ್ ಅದ್ರ ಜೊತೆ ಲೋನ್ಸ್ ಸಹ ರೀಫೈನಾನ್ಸ್ ಮಾಡಿದ್ರು. ಮುಂದೆ ಒಂದು ದಿನ ನಾವೊಂದು US ಬ್ರ್ಯಾಂಡ್ ಔಟ್ಲೆಟ್ ಅಲ್ಲಿ ಶಾಪಿಂಗ್ ನ ಮಾಡಬೇಕಾದ್ರೆ ಒಂದು ಬಟ್ಟೆ ಮೇಲೆ ಮೇಡ್ ಇನ್ ಇಂಡಿಯಾ ಟ್ಯಾಗ್ ನ ನೋಡಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ಬಟ್ ಅದಕ್ಕೋಸ್ಕರ ಇಂಡಿಯಾ ಒಂದು ಹೊಸ ಸ್ಟ್ರಾಟಜೀಸ್ ನ ಮಾಡಬೇಕಾಗತ್ತೆ, ತುಂಬಾನೇ ಒಂದು ಇಂಪ್ರೂವ್ಮೆಂಟ್ ನ ಕಾಣಬೇಕಾಗತ್ತೆ ಅಂಡ್ ಅದ್ರ ಜೊತೆ ಬಾಂಗ್ಲಾದೇಶದಿಂದ ಕೆಲವೊಂದು ವಿಚಾರಗಳನ್ನ ನಾವು ಕಲಿಯಬೇಕಾಗತ್ತೆ. ಆಲ್ರೆಡಿ ಇಂಡಿಯಾ ಬಂದು ಸುಮಾರು ಸ್ಕೀಮ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ PLI ಮತ್ತೆ ಮಿತ್ರ ಅನ್ನೋ ಸ್ಕೀಮ್ಸ್ಗಳನ್ನ ಅನೌನ್ಸ್ ಮಾಡಿದ್ದಾರೆ ಅಂಡ್ ಅದರಿಂದಾಗಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ಬಟ್ ಇದ್ರ ಜೊತೆ ಇಂಪೋರ್ಟ್ ಡ್ಯೂಟೀಸ್ ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಇನ್ನೊಂದು ಕೀ ಏರಿಯಾ ನಮ್ಮ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎಲ್ಲಿ ಅಂತ ಅಂದ್ರೆ ನಮ್ಮ ಮೇನ್ ಇಂಪೋರ್ಟರ್ಸ್ ಆದಂತಹ USA, UK, ಕೆನಡಾ ಮತ್ತೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಜೊತೆ ಒಂದು ಟ್ರೇಡ್ ಫ್ರೀ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಎರಡನೇದು ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ನ ಜಾಸ್ತಿ ಮಾಡಬೇಕು. ಅದರಿಂದಾಗಿ ನಮ್ಮ ಒಂದು ಪ್ರೊಡಕ್ಷನ್ ರೇಟು ಸಹ ಜಾಸ್ತಿ ಆಗುತ್ತೆ ಮತ್ತೆ ಟರ್ನ್ ಅರೌಂಡ್ ಟೈಮು ಸಹ ಜಾಸ್ತಿ ಆಗುತ್ತೆ. ಅಂಡ್ ಬಾಂಗ್ಲಾದೇಶಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ರೇಟ್ ಬಂದು 30-40%, ಬಟ್ ಇಂಡಿಯಾಲಿ ಅದು ಕೇವಲ 20% ಆಗಿದೆ. ಅಂಡ್ ಇನ್ನೊಂದು ಕೀನ್ ಏರಿಯಾ ಯಾವುದು ಅಂತಂದ್ರೆ ಟರ್ನ್ ಅರೌಂಡ್ ಟೈಮ್ ಅಥವಾ ಲೀಡ್ ಟೈಮ್. ಎಸ್, ನಮ್ಮ ಒಂದು ಇಂಡಿಯಾ ನೆಕ್ಸ್ಟ್ ಒಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತಂದ್ರೆ ಬಾಂಗ್ಲಾದೇಶಿನ ಲೀಡ್ ಟೈಮ್ ಆದಂತಹ 50 ದಿನನ ನಾವು ಬೀಟ್ ಮಾಡಬೇಕಾಗಿದೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಂಡಿಯಾ ಬಂದು ಬಾಂಗ್ಲಾದೇಶನ ಈ ಒಂದು ಗೇಮ್ ಅಲ್ಲಿ ಬೀಟ್ ಮಾಡಬೇಕು ಅಂತಂದ್ರೆ ಇಂಡಿಯಾ ಬಂದು ಎಲ್ಲಾ ತರಹದ ಟೆಕ್ಸ್ಟೈಲ್ ಪ್ರೊಡಕ್ಷನ್ ರಿಲೇಟೆಡ್ ರಿಕ್ವೈರ್ಮೆಂಟ್ಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಆಗಬೇಕಾಗತ್ತೆ ಅಂಡ್ ಅದ್ರ ಜೊತೆ ನಾಟ್ ಟು ಮೆನ್ಷನ್ ಚೀಪ್ ಇನ್ ಕಾಸ್ಟ್ ಆಗಬೇಕಾಗಿರುತ್ತೆ, ಬೆಸ್ಟ್ ಇನ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂಡ್ ಎಸ್ಪೆಷಲಿ ಸಸ್ಟೈನಬಿಲಿಟಿನ ನಾವು ಮರೆಯೋ ಹಾಗಿಲ್ಲ. ಮುಂದೊಂದು ದಿನ ನಾವು ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳ ಮೇಲೆ ಮೇಡ್ ಇನ್ ಇಂಡಿಯಾ ಟ್ಯಾಗ್ ನ ಕಾಣಬಹುದು ಅಂತ ನಾವು ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.